ನವರಾತ್ರಿಯ 2ನೇ ದಿವಸ ನಾವು ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನ ಮಾಡ್ತೀವಿ. ಹೆಸರೇ ಹೇಳುವಂತೆ ವೈರಾಗ್ಯ ತ್ಯಾಗದಿಂದ ಬದುಕಿದವರು ಅಂತ. ಬ್ರಹ್ಮಚಾರಿಣಿ ದೇವಿಯ ಮೊದಲ ರೂಪ ಶೈಲಪುತ್ರಿ. ಶೈಲಪುತ್ರಿ ಅಂದ್ರೆ ಪರ್ವತ ರಾಜನ ಮಗಳು, ರಾಜಕುಮಾರಿಯಾಗಿ ವೈಭೋಗದಿಂದ ಸುಖದ ಸಂಪತ್ತಿಗೆಯಲ್ಲಿ ಬೆಳೆದಂತವಳು ಶಿವನನ್ನ ಒಲಿಸಿಕೊಳ್ಳೋದಕ್ಕಾಗಿ ವೈರಾಗ್ಯವನ್ನ ತ್ಯಾಗವನ್ನ ಮಾಡ್ತಾ ಬರ್ತಾಳೆ. ತನ್ನ ಸುಖದ ಸಂಪತ್ತಿಗೆಯನ್ನ ಬಿಟ್ಟು ನಿಧಾನವಾಗಿ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾ ಬರ್ತಾಳೆ. ಊಟವನ್ನ ಬಿಟ್ಟು ನಿಧಾನವಾಗಿ ಗಿಡದ ತಪ್ಪಲನ್ನ ತಿನ್ನೋದಕ್ಕೆ ಆರಂಭ ಮಾಡ್ತಾಳೆ. ಗಿಡದ ತಪ್ಪಲನ್ನು ಕೂಡ ಬಿಟ್ಟು ಬರೀ ನೀರನ್ನ ಮಾತ್ರ ಕುಡಿಯೋದಕ್ಕೆ ಆರಂಭ ಮಾಡಿ ಶಿವನನ್ನ ಧ್ಯಾನಿಸುತ್ತಾ ಶಿವನನ್ನ ಒಲಿಸಿಕೊಳ್ಳೋದಕ್ಕಾಗಿ ಸಾಕಷ್ಟು ಕಷ್ಟಗಳನ್ನ ಪಡ್ತಾಳೆ. ನವರಾತ್ರಿಯ ಈ 2ನೇ ದಿವಸ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧಿಸುವ ಮೂಲಕ ಹಲವಾರು ಪಾಠಗಳನ್ನ ನಾವು ಕಲಿಬಹುದು. ಬ್ರಹ್ಮಚಾರಿಣಿ ದೇವಿ ಶಿವನನ್ನ ಒಲಿಸಿಕೊಳ್ಳೋದಕ್ಕಾಗಿ ಹಲವಾರು ತ್ಯಾಗಗಳನ್ನ ಮಾಡಿ ಹಲವಾರು ಕಷ್ಟಗಳನ್ನ ಅನುಭವಿಸ್ತಾಳೆ. ಹಾಗೆ ನಾವು ಅಂದುಕೊಂಡಿದ್ದನ್ನ ಸಾಧಿಸೋದಕ್ಕಾಗಿ, ಗುರಿ ಸಾಧನೆಗಾಗಿ ನಾವು ಕೂಡ ಹಲವಾರು ತ್ಯಾಗಗಳನ್ನ ಮಾಡಬೇಕಾಗ್ತದೆ, ಹಲವಾರು ಕಷ್ಟಗಳನ್ನ ಸೋಸಬೇಕಾಗ್ತದೆ.